ಬರುತ್ತದೆ. ನಿನ್ನ ತಂದೆಗೆ ಬಿದ್ವಿದ್ಯೆ ಕಲಿಸಿದ ದ್ರೋಣರನ್ನು ನೀನೆಂತು ಎದುರಿಸುವ ಮಗನೇ? ಬೆಟ್ಟಕ್ಕೆ ಹೆದರುವುದುಂಟೆ? ಸಾಧ್ಯವಿಲ್ಲ. ಗಾಳಿ ಎಂದಾದರೂ ಬೆವರುವುದನ್ನು ಹೇಳಲು ಸಾಧ್ಯವೇ? ಅಸಾಧ್ಯ. ಚಿಂತ ಬಿಟ್ಟು ಬಾಳನೆಂದ ಕಾಳಗಕ್ಕೆ ಕಳಿಸಿಕೊಂಡು ಕಂದಗೆ ಅಶ್ವತ್ಥಾಮ ಗುರು ಕೃಪಾದಿತ್ಯ ಸುತರೋದಾಗಿರ್ಪರು ನವಗ್ರಹರು ಕಾದದೆ ಇಂದು ಧರೆಗೆ ಒಳಪೊಕ್ಕು ಜೀವಿಸಲರಿದು ಸಂದೇಹವುಂಟೆ ರಣಸಾಮಾನ್ಯವಲ್ಲ ಎಂದು ಪೋಪೆಯೋ ಮಗನೇ ಕಂದ. ದೊಡ್ಡಪ್ಪ ಕೌರವ ಪಕ್ಷದಲ್ಲೇ ವೀರಾದಿ ವೀರರೆನಿಸಿದ ಕೃಪ, ದ್ರೋಣ, ಅಶ್ವತ್ಥಾಮ, ಕರ್ಣ ಮುಂತಾದವರೆಲ್ಲ ನವಗ್ರಹಗಳಾಗಿ ವಕ್ರಿಸಿದ್ದಾರೆ. ಹೌದು. ಒಂದೊಮ್ಮೆ ಕೈಲಾಸವಾಸಿಯೇ ಬಂದರೂ ಚಕ್ರವ್ಯೂಹವನ್ನು ಭೇದಿಸಲು ಅಸಾಧ್ಯ. ಪೋಪೆಯ ಮಗನೇ. ದೊಡ್ಡಪ್ಪ ಪ್ರಾಯದಲ್ಲಿ ಚಿಕ್ಕವನೆಂದು ಯೋಚಿಸದೆ ನನ್ನ ಬಾಲಗಳಿಗೆ ಬಲಧನವಿಲ್ಲ. ತಾರಕಗಳನ್ನು ಕೊಂದಾಗ ಕುಮಾರನಿಗೆ 8 ದಿನ ಕೊಲ್ಲಲಿಲ್ಲವೇ ತಾರಕನನ್ನು? ಇಂತ ಬಿಟ್ಟು ದೊಡ್ಡಪ್ಪ ಕಳುಹಿಸಿಕೊಡಿ. ಕಂದ ಅಭಿಮನ್ಯು, ದೊಡ್ಡಪ್ಪ ನಿನ್ನ ಶೌರ್ಯಾವೇಶದ ಮಾತನ್ನು ಕೇಳಿದಾಗ ಹೆಮ್ಮೆನಿಸುತ್ತದೆ, ಹಾ. ಧೈರ್ಯ ಮೂಡುತ್ತದೆ. ಹೌದು. ನಿನ್ನ ಬೆಂಬಲಕ್ಕೆ ನಾವೆಲ್ಲ ಜೊತೆಯಾಗಿರುತ್ತೇವೆ. ಚಕ್ರವ್ಯೂಹವನ್ನು ಧ್ವಂಸ ಮಾಡು, ಆ ಭಗವಂತ ನಿನ್ನನ್ನು ಕಾಯಲಿ ಮಗು. ಹಾಗೆ ಆಗಲಿ ದೊಡ್ಡಪ್ಪ. ದೊಡ್ಡಪ್ಪನವಳ ಹಾರೈಕೆ ನನ್ನ ಮೇಲಿದೆ. ಇನ್ನು ಅಮ್ಮನ ಬಳಿ ತೆರಳಿ ಅವಳ ಹಾರೈಕೆ ಕವಚವನ್ನು ಧರಿಸಬೇಕಾಗಿದೆ. ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಬಾಲ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಎತ್ತ ಗಮನವಿದು ಬಿತ್ತರಿದ ನಗದು ಎತ್ತ ಗಮನವಿದು ಬಿತ್ತರಿದ ನಗದು ಚಿತ್ತದೊಳಗೆ ಕದಿಮೆತ್ತರಿರುವುದು ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಬಾಲ ಕಂದ ಅಭಿಮನ್ಯು, ಅಮ್ಮ ಕವಚಾದಿಗಳನ್ನು ಧರಿಸಿ ಬಿಲ್ಲು ಬಾಣ ಹಿಡಿದು ಮಕ್ಕಳೊಂದಿಗೆ ಆಟವಾಡುತ್ತಿದ್ದಾನೆ.
ಲಾಲಿ ಕೂದಲೆ ತಾಯ ಎಲ್ಲ ಭಿನ್ನಪವನ್ನು ಎಲ್ಲ ಭಿನ್ನಪವನ್ನು ಲಾಲಿಸು ಚಕ್ರವ್ಯೂಹವನ್ನು ಬಳಿದು ಪಾಂಡವರನ್ನು ಗೆಲ್ಲುತ್ತಾ ಬೀಗುತ್ತಿದ್ದಾರಂತಮ್ಮ. ಅವರ ಕನಸನ್ನು ನುಚ್ಚಿ ನೂರು ಮಾಡಿ ಬರುತ್ತೇನಮ್ಮ. ದೊಡ್ಡಪ್ಪನ ಹಾರೈಕೆ ನನ್ನ ಮೇಲೆ ನೀನು ಹರಸಮ್ಮ. ಯಾಕಿಂತ ಬುದ್ಧಿವಂತ ಮಗನೇ? ಯಾತಕ್ಯೂತ ಬುದ್ಧಿ ಬಂತು ಕಂದ ಕಂದ ನಿನಗೆ ಪ್ರೀತಿಗೇನು ಮರಣದೊಸಗೆ ಕಂದ ಕಂದ ನೀತಿಯೆಲ್ಲ ಕೋಪದಿಂದ ಕಂದ ಕಂದ ಎನ್ನ ಘಾತಿಸಿ ಹೋಗಯ್ಯ ರಣಗೆ ಕಂದ 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 ಅಮ್ಮ ಎಂತಹ ಮಾತನ್ನ ಹೇಳಿದೆ. ಏನಾಯ್ತಮ್ಮ? ಸೇನೆಯೊಂದಿಗೆ ಹೋರಾಟವೇ ಹೌದಮ್ಮ. ಇದೇನು ಮಕ್ಕಳೊಂದಿಗಿನ ಆಟವೆಂದು ಭಾವಿಸಿದೆಯಾ? ವೈರಿಗಳಾಗಿರುವ ಕೌರವಾದಿಗಳು ಚಿಕ್ಕವ ಅಸುಗೂಸು ಎಂದು
ನೋಡಾದರೆ ಹುಡುಗನ ವಿಕ್ರಮವ ಮೂರು ಲೋಕದ ಗಂಡ ತ್ರಿಲೋಕ ವಿಜಯ ಪಾರ್ಥನ ಮೊಡಲು ನೀನು ಈಗಾಡ ಬಾರದಮ್ಮ ಬಾಳೆ ತೋಟಕ್ಕೆ ಹೊಕ್ಕ ಮತ್ತಾನೆ ಅಂತೆ ಕಾರಣ ಶಕರ ತರ ಚಂಡಾಡುತ್ತಾನೆ ಛತ್ರಿಗೆ ಕುವರ ನಾನಪ್ಪ ಅಡಿಗೆ ಮುಂದಿಡೆ ಸ್ವರ್ಗ ಅಡಿಗೆ ಹಿಂದಿಡೆ ನರಕ ಅಡಿ ಹಿಂದ ಅಡಿಗೆ ಅಶ್ವಮೇಧ ಫಲ ರಣರಂಗದಲ್ಲಿ ದೊರಕುವುದಂತೆ ಸತ್ತರೆ ವೀರ ಸ್ವರ್ಗವೇ ಪ್ರಾಪ್ತಿಯಾಗುತ್ತದೆ. ಸರಿ ಕಂದ, ನೀನಿನ್ನು ಎಳೆಯ ಕಂದ. ಹೌದು, ಇಲ್ಲಿಯವರೆಗೂ ಒಂದು ಯುದ್ಧವನ್ನು ಕಂಡವನಲ್ಲ. ಈ 10 ದಿನಗಳ ಯುದ್ಧದಂತೆ ಈ ಯುದ್ಧವಲ್ಲ ಮಗನೇ. ಕೃಷ್ಣಾರ್ಜುನರ ಅನುಪಸ್ಥಿತಿಯಲ್ಲಿ ಏನು ಬೇಕಾದರೂ ನಡೆಯಬಹುದು. ಬೇಡ ಕಂದ, ಹೋಗಬೇಡ. ಅಮ್ಮ ಇದೇನಮ್ಮ ಕಣ್ಣೀರು ವೀರ ಮಾತೆಯಾದ ನಿನ್ನ ಕಣ್ಣ ಕಣ್ಣೀರದಾಯೇ ಸುರಿವ ಕಂಬನಿಯನು ಸುರಿವ ಕಂಬನಿಯನು ಸೆರಗ ದೊರದಿ ಸೆರಗದ ಹೊರಸಿ ಜನನಿಯ ಪಾದರಜವನು ಶಿರದೊಳಾದ ಜನನಿಯ ಪಾದರಜವನು ಶಿರದೊಳಾದ ಜನನಿಯ ಪಾದರಜವನು ಶಿರದೊಳಾದ ಶಿರದೊಳಾದ ಪಾದನಂದನ ಕಂಬನಿಯನ್ನು ಧರೆದಿ ಧರಣಿಯ ಪಾದರಜವನು ಶಿರದೊಳಾದ ಪಾದನಂದನ ಪೊರಟನಾದ ನಾನು ಎಲೆಯ ಮಗುವಾಗಿದ್ದಾಗ ನಾನು ಅತ್ತರೆ ನೀನು ನನ್ನ ಕಣ್ಣೀರನ್ನು ಒರೆಸುತ್ತಿದ್ದೆ ನಾನು ನಿನ್ನ ಕಣ್ಣೀರನ್ನು ಒರೆಸುತ್ತೇನೆ ತಾಯೇ ಪಾಂಡವರ ಅಳಿವು ಉಳಿವಿನ ಪ್ರಶ್ನೆ ಇದು ಒಂದು ವೇಳೆ ನಾನು ಈ ಯುದ್ಧ ಗೆದ್ದರೆ ಅದಕ್ಕಿಂತ ದೊಡ್ಡ ಗೌರವ ನನಗೆ ಜೀವಮಾನದಲ್ಲಿ ಸಿಗುತ್ತಿಲ್ಲ ಮತ್ತೆ ವೀರಮರಣ ವೀರ ಸ್ವರ್ಗ ಇಲ್ಲಿ ಕೇಳಮ್ಮ ಗುರುಧಾರಣಿಯಲ್ಲಿ ಸದ್ದು ಹುತಾತ್ಮರಲ್ಲ ಸಹಸ್ರ ಸಂಖ್ಯೆ ಸೈನಿಕರು ಅಕ್ಕ ತಂಗಿ ಮರಳಿ ತಾಯಿಯರ ಮಾತು ಕೇಳಿ ಉಳಿದಿದ್ದರೆ ಈ ಧರ್ಮ ಯುದ್ಧ ನಡೆಯುತ್ತಿದ್ದರೆ ಅಳಬೇಡ ತಾಯೇ ಯುದ್ಧ ಗೆಲ್ಲುವಂತ ಅಮ್ಮ ಮಾತನಾಡುವುದಿಲ್ಲ ಮಾತನಾಡಮ್ಮ ಮಾತನಾಡು ಮೌನವೇ ಮೌನವೇ ಸಮ್ಮತಿ ಎಂದು